ಇಡೀ ಕರ್ನಾಟಕ ಅತ್ಯಂತ ಹೆಚ್ಚು ಕುತೂಹಲದಿಂದ ಇಡೀ ಪ್ರಕರಣವನ್ನ ಗಮನಿಸ್ತಾ ಇದೆ. 7ನೇ ಪಾಯಿಂಟ್ನಲ್ಲಿ ಸಿಗೋದಾದ್ರೂ ಏನು ಅಂತ ಧರ್ಮಸ್ಥಳದ ನೇತ್ರಾವತಿ ತಟದಲ್ಲಿ ಅಸ್ಥಿ ಪಂಜರದ ಭಾಗಗಳಿಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಉತ್ಖನನ ಕಾರ್ಯ ಶುರುವಾಗಿದೆ. ಹಿಟಾಚಿ ಸಿಬ್ಬಂದಿ ಮತ್ತು ದೂರುದಾರ ವ್ಯಕ್ತಿಯನ್ನು ಕರ್ಕೊಂಡು ಬಂದಿದ್ದಾರೆ. SIT ಟೀಮ್ನ ಸಿಬ್ಬಂದಿಗಳಿದ್ದಾರೆ, ಅಲ್ಲಿ FSL ಟೀಮ್ನ ಸಿಬ್ಬಂದಿಗಳಿದ್ದಾರೆ. ಪಾಯಿಂಟ್ ನಂಬರ್ 7ರ ಸುತ್ತ ಕೂಡ ಹಸಿರು ಪರದೆಯನ್ನು ಕಟ್ಟಿದ್ದಾರೆ ಅಧಿಕಾರಿಗಳು. ಯಾಕಂದರೆ ಯಾವುದೇ ಇನ್ಫಾರ್ಮೇಷನ್ಸ್ ನಾವು ಕೊಡೋಕ್ಕಿಂತ ಮುಂಚೆ ಲೀಕ್ ಆಗಬಾರ್ದು, ಮತ್ತು ಕಾರ್ಯಾಚರಣೆಯಲ್ಲಿ ಒಂದು ಸ್ವಲ್ಪ ಗೌಪ್ಯತೆ ಬೇಕು, ಟ್ರಾನ್ಸ್ಪರೆನ್ಸಿ ಬೇಕು, ಮತ್ತು ಯಾವುದೂ ಇನ್ಫ್ಲುಯೆನ್ಸ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ. ಆಮೇಲೆ ಜನ ಕೂಡ ತುಂಬ ಹೆಚ್ಚಾಗಿ ಬಂದ್ಬಿಟ್ರು ನೆನೆ ಈ ವಿಚಾರಗಳೆಲ್ಲ ಗೊತ್ತಾಗ್ತಾ ಇದ್ದ ಹಾಗೆ. ಸೊ ಮುಂಜಾಗ್ರತಾ ಕ್ರಮವನ್ನು ವಹಿಸ್ತಾ ಇದ್ದಾರೆ. ಆ ಕಡೆ ಈ ಕಡೆ ಎಲ್ಲ ತುಂಬ ಬುಷಿ ಏರಿಯಾ, ಅದು ತುಂಬ ಪೊದೆಗಳೆಲ್ಲ ಬೆಳ್ಕೊಂಡಿದೆ. ಮಧ್ಯದಲ್ಲಿ ಒಂದು ಸ್ವಲ್ಪ ನೋಡೋದಕ್ಕೆ ಸಿಗ್ತಾ ಇತ್ತು, ಬಟ್ ಆ ಜಾಗವನ್ನು ಕೂಡ ಈಗ ಕವರ್ ಮಾಡೋ ಕೆಲಸವನ್ನು ಮಾಡಿದ್ದಾರೆ. ಸೊ ಅಧಿಕಾರಿಗಳು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಹಸಿರು ಹೊದಿಕೆ ರೀತಿಯಲ್ಲಿ ಕವರ್ ಮಾಡಿರೋದನ್ನು ನೀವು ನೋಡ್ತಾ ಇದ್ದೀರಾ. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ನಿನ್ನೆ ಒಂದಷ್ಟು ಲೀನಿಯನ್ಸ್ ಸಿಕ್ಕಿತ್ತು ನಮಗೆ. ಅಂದರೆ ಅಲ್ಲಿ ಏನಾಗ್ತಾ ಇದೆ, ಮಣ್ಣು ಒಗೆಯೋ ಪ್ರಕ್ರಿಯೆ ಎಷ್ಟರ ಮಟ್ಟಿಗೆ ಆಗ್ತಿದೆ ಅನ್ನೋದನ್ನ ನೋಡಿದ್ವಿ ನಾವು. ಯಾವಾಗ ಈ ಸ್ಕೆಲಿಟಲ್ಸ್ ಸಿಕ್ತು, ರಿಮೇನ್ಸ್ ಸಿಕ್ತು, ಆವಾಗ ಈ ಹಸಿರು ಹೊದಿಕೆ ಬಂದಿತ್ತು. ಬಟ್ ಈಗ ಶುರು ಮಾಡೋದಕ್ಕೂ ಮುಂಚೆನೇ ಮುಂಜಾಗ್ರತಾ ಕ್ರಮವಾಗಿ ಯಾಕೆ ತೆಗೆದುಕೊಂಡ್ರು ಈ ರೀತಿ ಕ್ರಮನ, ಮತ್ತೆ ಏನೇನು ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ ಅಂತ? ಮಮತಾ, ನಿನ್ನೆ ಆರಂಭದಲ್ಲಿ ಈ ಒಂದು ನಿರೀಕ್ಷೆ ಇರಲಿಲ್ಲ ಯಾವುದೇ ರೀತಿ ಕಳೆಬರ ಸಿಗುತ್ತೆ ಅನ್ನುವಂಥದ್ದು. ಅಂದ್ರೆ ಕಳೆದ 5 ಕಡೆಗಳಲ್ಲೂ ಯಾವುದೇ ರೀತಿಯಾದಂತಹ ಕಳೆಬರಗಳು ಸಿಗದೇ ಇರುವಂತ ಹಿನ್ನೆಲೆಯಲ್ಲಿ ಇಲ್ಲೂ ಏನು ಸಿಗ್ಲಿಕ್ಕಿಲ್ಲ ಅನ್ನುವಂತ ಒಂದು ಹಿನ್ನೆಲೆಯಲ್ಲಿ ಆರಾಮವಾಗಿ ಅದನ್ನ ಉತ್ಖನನ ಮಾಡುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ರು. ಜೊತೆಗೆ ಮಾಧ್ಯಮಗಳಿಗೆ ಅದು ಸಿಗುತ್ತೆ ಅನ್ನುವಂಥ ಚಿತ್ರೀಕರಣಕ್ಕೆ ಸಿಗುತ್ತೆ ಅನ್ನುವಂಥದ್ದು ಗೊತ್ತಿದ್ರು ಅಷ್ಟೇನು ತಲೆ ಕೆಡಿಸ್ಕೊಳ್ಳದೆ ಉತ್ಖನನ ಕಾರ್ಯವನ್ನ ಅಧಿಕಾರಿಗಳ ತಂಡ ಮುಂದುವರಿಸ್ತಿತ್ತು. ಯಾವಾಗ ಅಲ್ಲಿ ಕಳೆಬರ ಸಿಗುತ್ತೆ ಆ ಸಂದರ್ಭದಲ್ಲಿ ಅಲರ್ಟ್ ಆಗಿರುವಂತ ಅಧಿಕಾರಿಗಳು ಮುಂದಿನ ಕೆಲಸ ಯಾವುದು ಕಾಣಬಾರ್ದು, ಅದು ಮಾಧ್ಯಮದ ಮೂಲಕ ಇಡೀ ಜಗತ್ತಿಗೆ ಕಾಣುತ್ತೆ, ಹಾಗಾಗಿ ಕಾಣಬಾರ್ದು ಅನ್ನುವಂತ ಹಿನ್ನೆಲೆಯಲ್ಲಿ ತಕ್ಷಣಕ್ಕೆ ಹಸಿರು ಹೊದಿಕೆಯನ್ನ, ಪರದೆಯನ್ನ ಕಟ್ಟಲಾಗಿತ್ತು. ಆದರೆ ಇವತ್ತು ಅದನ್ನ ಆರಂಭದಿಂದಲೇ ಮಾಡಿರುವಂತದ್ದು. ಯಾವುದೇ ರೀತಿಯಾದಂತ ನಾವು ಆ ಸ್ಥಳಕ್ಕೆ ಎಂಟ್ರಿ ಆದ ಬಳಿಕ ಯಾವುದು ಹೊರಗಿನ ಜಗತ್ತಿಗೆ ಕಾಣಬಾರ್ದು ಅನ್ನುವಂತ ಹಿನ್ನೆಲೆಯಲ್ಲಿ ಸುತ್ತಲೂ ಹಸಿರು ಪರದೆಯನ್ನ ಈಗ ಹಾಕಿರುವಂತದ್ದು. ಸಿಬ್ಬಂದಿಗಳು ಬಂದು ಮಾಡಿರುವ ಫಸ್ಟ್ ಕೆಲಸವೇ ಅದು. ಇಡೀ ಸುತ್ತ 7 ಪಾಯಿಂಟ್ ಏನಿದೆ ಆ ಪಾಯಿಂಟಿನ ಸುತ್ತಲೂ ಈಗ ಹಸಿರು ಹೊದಿಕೆಯನ್ನ ಹಾಕಿದ್ದಾರೆ. ಆಗ್ಲೇ ನಾವೆಲ್ಲ ಕಾಯ್ತಾ ಇರುವಂತದ್ದು ಈ ಒಂದು 7ನೇ ಪಾಯಿಂಟ್ ಏನಿದೆ ಅಲ್ಲಿ ಉತ್ಖನನ ಕಾರ್ಯ ಆರಂಭ ಮಾಡುವಾಗ ದೃಶ್ಯಗಳು ಸಿಗುತ್ತೆ ಅನ್ನುವಂಥದ್ದು. ಆದ್ರೆ ತಕ್ಷಣಕ್ಕೆ ಸಂಪೂರ್ಣವಾಗಿ ಸುತ್ತಲೂ ಕಟ್ಟಿರುವಂತದ್ದು ಪರದೆಯನ್ನ. ಒಂದು ಭಾಗದಲ್ಲಿ ಮಾತ್ರ ಕಾಣ್ಲಿಕ್ಕೆ ಸಿಗುವಂತದ್ದು, 3 ಭಾಗದಲ್ಲಿ ಪೊದೆಗಳು, ಹಿಂದಿನ ಭಾಗದಲ್ಲಿ ಅರಣ್ಯ ಇರುವಂತದ್ದು. ಆದ್ರೆ ಎದುರಿನ ಭಾಗದಲ್ಲಿ, ನದಿಯ ಎದುರಿನ ಭಾಗದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇರುವಂತದ್ದು, ಅಲ್ಲಿ ಮಾತ್ರ ಪರದೆ ಕಟ್ಟಿ ಅಡ್ಡ ಮಾಡಿರುವಂತದ್ದು. ಆದ್ರೆ ಸುತ್ತಲೂ ಈಗ ಕಟ್ಟಿರುವಂತದ್ದು. ಯಾವುದೇ ಕಾರಣಕ್ಕೂ ಎಲ್ಲೊಂದಲೂ ಹೊರಗೆ ಕಾಣಬಾರ್ದು, ಗೌಪ್ಯತೆಯನ್ನ ಕಾಪಾಡಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಈ ನಿರ್ಧಾರವನ್ನ ಮಾಡಿದ್ದಾರೆ. ಇನ್ನು ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಅದಕ್ಕೆ ಬೇಕಾದಂತ ಮಾರ್ಕಿಂಗ್ ಮಾಡುವಂತ ಆ ಪ್ರೊಸೆಸ್ ಇಂದ ಉತ್ಖನನ ಕಾರ್ಯ ಆಗುತ್ತೆ. ಮುಂದೆ ಏನಾದ್ರೂ ಕಳೆಬರ ಸಿಕ್ಕಿದ್ರೆ ಮತ್ತೆ ಈ ಮಹಜರ್ ಮಾಡುವಂತ ಸಂದರ್ಭದಲ್ಲೂ ಅದು ತೊಂದರೆ ಆಗಬಹುದು ಅನ್ನುವಂತ ಕಾರಣಕ್ಕಾಗಿ ಈಗಲೇ ಸಂಪೂರ್ಣವಾಗಿ ಸೆಕ್ಯೂರ್ ಮಾಡಿದ ರೀತಿಯಲ್ಲಿ ಈಗ ಸುತ್ತಲೂ ಪರದೆಯನ್ನ ಕಟ್ಟಿರುವಂತದ್ದು. ಈಗ ಏನಾದ್ರೂ ಸಿಕ್ಕರೆ ಅದು ಮಹಜರು ಪ್ರಕ್ರಿಯೆ ಸಂಜೆವರೆಗೂ ಹೋಗುತ್ತೆ. ಹಾಗಾಗಿ ಈಗಲೇ ಸುತ್ತಲೂ ಪರದೆ ಕಟ್ಟುವುದರ ಮೂಲಕ ಸಂಪೂರ್ಣವಾಗಿ ಕ್ಲೋಸ್ ಮಾಡಿ ಕಾರ್ಯಾಚರಣೆಯನ್ನ ಮುಂದುವರಿಸಲಿಕ್ಕೆ ನಿರ್ಧಾರ ಮಾಡಿರುವಂತದ್ದು. ಮಮತಾ. ಓಕೆ ಸುಕ್ಪಾಲ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದೆ.